Welcome to Manepata. If you like our videos, please subscribe our channel. ಇವತ್ತಿನ ಈ ವಿಡಿಯೋದಲ್ಲಿ 6ನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ 5ರ ಅಭ್ಯಾಸ ಲೆಕ್ಕ 5.3 ಇದನ್ನು ನೋಡುವ. ಮೊದಲಿಗೆ ಹೊಂದಿಸಿರಿ. ಸರಳಕೋನ ಮಕ್ಕಳೇ, ಸರಳಕೋನ ಅಂದರೆ 180 ಡಿಗ್ರಿ ಇರುತ್ತೆ, ಇನ್ನು ಲಂಬಕೋನ 90 ಡಿಗ್ರಿ ಇರುತ್ತೆ. ನೋಡಿ, ಇಲ್ಲಿ ಸರಳಕೋನ, ಲಂಬಕೋನ, ಲಘುಕೋನ, ವಿಶಾಲಕೋನ, ಸರಳಾಧಿಕ ಕೋನ ಇದೆ. ಇಲ್ಲಿ ಸರಳಕೋನವನ್ನು ನಾವು ಅರ್ಧ ಪರಿಭ್ರಮಣೆ ಅಂತ ತಗೊಂಡ್ರೆ, ಲಂಬಕೋನವನ್ನು ನಾವು ಕಾಲು ಪರಿಭ್ರಮಣೆ ಅಂತ ತಗೋಬೇಕಾಗತ್ತೆ. ಇನ್ನು ಸರಳಾಧಿಕ ಕೋನವನ್ನು ನಾವು ಅಂದರೆ ಅರ್ಧಕ್ಕಿಂತಲೂ ಹೆಚ್ಚಾದ ಪರಿಭ್ರಮಣೆ ಅಂತ ತಗೋಬೇಕಾಗತ್ತೆ. ನೋಡಿ, ಸರಳಕೋನ ಅಂದರೆ ಅರ್ಧ ಪರಿಭ್ರಮಣೆ, ಇನ್ನು ಲಂಬಕೋನ ಅಂದರೆ ಕಾಲು ಪರಿಭ್ರಮಣೆ, ಲಘುಕೋನ ಅಂದರೆ ಕಾಲು ಪರಿಭ್ರಮಣೆಗಿಂತಲೂ ಕಡಿಮೆ ಪರಿಭ್ರಮಣೆ, 4ನೇ ಒಂದಂದರೆ ಕಾಲು ಮಕ್ಕಳೇ. ನೆಕ್ಸ್ಟು ವಿಶಾಲಕೋನ ಅಂದರೆ ಕಾಲು ಮತ್ತು ಅರ್ಧದ ನಡುವಿನ ಪರಿಭ್ರಮಣೆ. ಇಲ್ಲಿ ಕಾಲಿಗಿಂತ ಅಂದರೆ 90 ಡಿಗ್ರಿಗಿಂತ ಹೆಚ್ಚಾಗಿರುತ್ತೆ, ಇನ್ನು 180 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಹಾಗಾಗಿ ಕಾಲು ಮತ್ತು ಅರ್ಧದ ನಡುವಿನ ಪರಿಭ್ರಮಣೆ. ಇನ್ನು ಸರಳಾಧಿಕ ಕೋನ ಅಂದರೆ ಮಕ್ಕಳೇ ಅರ್ಧಕ್ಕಿಂತ ಹೆಚ್ಚಾದ ಪರಿಭ್ರಮಣೆ. ಅರ್ಧಕ್ಕಿಂತ ಜಾಸ್ತಿ ಅಂದರೆ 180 ಡಿಗ್ರಿಗಿಂತ ಜಾಸ್ತಿ ಇದಕ್ಕೆ ಸರಳಾಧಿಕ ಕೋನ ಅಂತ ಕರಿತೀವಲ್ವಾ. ಹಾಗಾಗಿ ಅರ್ಧಕ್ಕಿಂತ ಹೆಚ್ಚಾದ ಪರಿಭ್ರಮಣೆ. ಸರಳಕೋನ ಅಂದರೆ ಅರ್ಧ ಪರಿಭ್ರಮಣೆ, ಇನ್ನು ಲಂಬಕೋನ ಅಂದರೆ 4ನೇ ಒಂದರ ಪರಿಭ್ರಮಣೆ ಅಂದರೆ ಕಾಲು ಪರಿಭ್ರಮಣೆ, ಇನ್ನು ಲಘುಕೋನ ಅಂದರೆ 4ನೇ ಒಂದಕ್ಕಿಂತ ಕಡಿಮೆ ಪರಿಭ್ರಮಣೆ ಅಂದರೆ 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ ಅಲ್ವಾ. ಹಾಗಾಗಿ ಲಘುಕೋನ ಅಂದರೆ ಕಾಲಿಗಿಂತ ಕಡಿಮೆ ಪರಿಭ್ರಮಣೆ. ಇನ್ನು ವಿಶಾಲಕೋನ ಅಂದರೆ 4ನೇ ಒಂದು ಅಂದರೆ ಕಾಲು ಮತ್ತು 2ನೇ ಒಂದು ಅಂದರೆ ಅರ್ಧದ ನಡುವಿನ ಪರಿಭ್ರಮಣೆ. ಅಂದರೆ ವಿಶಾಲಕೋನ ಅಂದರೆ ಮಕ್ಕಳೇ 90 ಡಿಗ್ರಿಗಿಂತ ಹೆಚ್ಚಾಗಿರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಹಾಗಾಗಿ ಕಾಲು ಮತ್ತು ಅರ್ಧದ ನಡುವಿನ ಪರಿಭ್ರಮಣೆ. ಇನ್ನು ಸರಳಾಧಿಕ ಕೋನ ಅಂದರೆ ಅರ್ಧಕ್ಕಿಂತ ಹೆಚ್ಚಾದ ಪರಿಭ್ರಮಣೆ ಅಂದರೆ 180 ಡಿಗ್ರಿಗಿಂತ ಹೆಚ್ಚಾಗಿದ್ರೆ ನಾವು ಸರಳಾಧಿಕ ಕೋನ ಅಂತ ಕರಿತೇವೆ. ಹಾಗಾಗಿ ಅರ್ಧಕ್ಕಿಂತ ಹೆಚ್ಚಾದ ಪರಿಭ್ರಮಣೆ. ಎರಡನೇದು ನೋಡಿ, ಈ ಕೆಳಗಿನವುಗಳಲ್ಲಿ ಪ್ರತಿಯೊಂದನ್ನು ಲಂಬ, ಸರಳ, ಲಘು, ವಿಶಾಲ ಮತ್ತು ಸರಳಾಧಿಕ ಕೋನಗಳಾಗಿ ವಿಂಗಡಿಸಿ. A1 ನೋಡಿ, ಇದು ಲಘುಕೋನ, ಇನ್ನು B1 ವಿಶಾಲ ಕೋನ, ಇನ್ನು C1 ನೋಡಿ, ಇದು ಲಂಬಕೋನ, ಇನ್ನು D1 ಸರಳಾಧಿಕ ಕೋನ. ಇದನ್ನು ಈ ರೀತಿ ಹೊರಗಿಂದ ಕೊಟ್ಟರೆ ಇದು ಸರಳಾಧಿಕ ಕೋನ, ಅದನ್ನು ಒಳಗಿಂದ ಕೊಟ್ಟರೆ ಇದು ಲಘು ಕೋನವನ್ನು ಪ್ರತಿನಿಧಿಸುತ್ತದೆ. ನೋಡಿ, ಇದು ಸರಳಾಧಿಕ ಕೋನ. ಇನ್ನು ಇಲ್ಲಿ ಕೊಟ್ಟಿದ್ದು ನೋಡಿ, ಇದು ಸರಳ ಕೋನ 180 ಡಿಗ್ರಿಯಲ್ಲಿದೆ. ಇನ್ನು ಈ ಆಕೃತಿಯಲ್ಲಿ 2 ಲಘು ಕೋನಗಳು ರಚನೆಯಾದವು. ಈಗ 5.4ರ ಅಭ್ಯಾಸ ಲೆಕ್ಕವನ್ನು ತಿಳಿಯುವ. ಮೊದಲನೇದು, ಒಂದು ಲಂಬಕೋನ, ಒಂದು ಸರಳ ಕೋನ, ಇವುಗಳ ಅಳತೆ ಏನು? ಲಂಬಕೋನ ಅಂದರೆ ಮಕ್ಕಳೇ 90 ಡಿಗ್ರಿ ಇರುತ್ತೆ, ಇನ್ನು ಒಂದು ಸರಳ ಕೋನ ಅಂದರೆ 180 ಡಿಗ್ರಿ ಇರುತ್ತೆ. ಸೆಕೆಂಡ್ ಒನ್ ನೋಡಿ, ಸರಿ ಅಥವಾ ತಪ್ಪು ಎಂದು ಹೇಳಿ. ಲಘು ಕೋನದ ಅಳತೆ 90 ಡಿಗ್ರಿಗಿಂತ ಕಡಿಮೆ ಇರುತ್ತದೆ. ಇದು ಕಡಿಮೆ. ಇಲ್ಲಿ ಚೂಪಾದ ಭಾಗ ಎನ್ನುವುದು ಕಡಿಮೆ ಎಲ್ಲಿರುತ್ತೋ ಅಲ್ಲೇ ಇರಬೇಕು. ಇನ್ನು ತೆರೆದ ಮೊಸಳೆ ಬಾಯಿ ಅಂತ ಆಕೃತಿ ದೊಡ್ಡದಾದ ಅಳತೆಯಲ್ಲಿರುತ್ತೋ ಅಲ್ಲಿರುತ್ತೆ. ಹಾಗಾಗಿ ಲಘು ಕೋನದ ಅಳತೆ, ಈಗ ಉದಾಹರಣೆಗೆ 58 ಡಿಗ್ರಿ ಎನ್ನುವುದು ಲಘು ಕೋನವಾದರೆ 90 ಡಿಗ್ರಿ 58ಕ್ಕಿಂತ ದೊಡ್ಡದು. ಹಾಗಾಗಿ ಇದು ಸರಿ. B1 ನೋಡಿ, ವಿಶಾಲ ಕೋನದ ಅಳತೆ 90 ಡಿಗ್ರಿಗಿಂತಲೂ ಕಡಿಮೆ ಇರುತ್ತಂತೆ ಮಕ್ಕಳೇ. ಸರಿಯಾ ತಪ್ಪು ಅಲ್ವಾ? ವಿಶಾಲ ಕೋನದ ಅಳತೆ 90 ಡಿಗ್ರಿಗಿಂತಲೂ ಹೆಚ್ಚಾಗಿರುತ್ತೆ. ಸರಳಾಧಿಕ ಕೋನದ ಅಳತೆ 180 ಡಿಗ್ರಿಗಿಂತ ಹೆಚ್ಚಿರುತ್ತಂತೆ. ಹೌದಲ್ವಾ? ಸರಳಾಧಿಕ ಕೋನ ಅಂದರೆ 180ಕ್ಕಿಂತ ಹೆಚ್ಚು, 190 ಇರ್ಬೋದು ಅಥವಾ 210 ಈ ರೀತಿಯಾಗಿರುತ್ತೆ. ಇದು ಸರಳಾಧಿಕ ಕೋನವು 180 ಡಿಗ್ರಿಗಿಂತ ಹೆಚ್ಚಿರುತ್ತೆ. ಸರಿ. ಒಂದು ಪೂರ್ಣ ಪರಿಭ್ರಮಣೆಯ ಅಳತೆ 360 ಡಿಗ್ರಿ. ನೋಡಿ, ಇದು ಲಂಬ, ಲಘು, ವಿಶಾಲ, ಸರಳ, ಸರಳಾಧಿಕ, ಪೂರ್ತಿ ಒಂದು ಸುತ್ತು ಮಕ್ಕಳೇ ಪೂರ್ಣ ಕೋನ ಅಥವಾ ಒಂದು ಪೂರ್ಣ ಪರಿಭ್ರಮಣೆ ಅಂತ ಹೇಳ್ತೇವೆ. ಹಾಗಾಗಿ 360 ಡಿಗ್ರಿ ಅನ್ನೋದು ಒಂದು ಪೂರ್ಣ ಪರಿಭ್ರಮಣೆ. ಇಲ್ಲಿ ಎ ಸಮ 53 ಡಿಗ್ರಿ ಆಗಿದ್ದು ಬಿ ಸಮ 35 ಡಿಗ್ರಿ ಆದಾಗ ನೋಡಿ, ಎ ಎನ್ನುವುದು ಬಿಯ ಅಳತೆಗಿಂತ ಹೆಚ್ಚಾಗಿದೆ. ಹೌದಲ್ವಾ? ಕೋನ ಎದ ಅಳತೆ 53 ಆದರೆ ಬಿಯ ಅಳತೆ 35 ಡಿಗ್ರಿ ಇದೆ. ಯಾವ ಅಳತೆ ಹೆಚ್ಚು? ಏನ ಅಳತೆ ಹೆಚ್ಚು? ಹಾಗಾಗಿ ಈ ಹೇಳಿಕೆ ಸರಿ. ಕೆಳಗಿನವುಗಳ ಅಳತೆಗಳನ್ನು ಬರೆಯಿರಿ. ಯಾವುದಾದ್ರೂ 3 ಅಳತೆಯನ್ನು ಬರಿಬಹುದು. ಕೆಲವು ಲಘುಕೋನಗಳು ಮಕ್ಕಳೇ, ಲಘುಕೋನ ಅಂದರೆ 90 ಡಿಗ್ರಿಗಿಂತ ಕಡಿಮೆ ಇರಬೇಕು, 0 ಡಿಗ್ರಿಗಿಂತ ಹೆಚ್ಚಾಗಿರಬೇಕು. ಹಾಗಾಗಿ 88, 12 ಡಿಗ್ರಿ, 30 ಡಿಗ್ರಿ, 65 ಡಿಗ್ರಿ, 78 ಡಿಗ್ರಿ, 45 ಡಿಗ್ರಿ, 56 ಡಿಗ್ರಿ. ಕೆಲವು ವಿಶಾಲ ಕೋನಗಳು 90 ಡಿಗ್ರಿಗಿಂತ ಹೆಚ್ಚಿರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. 124 ಡಿಗ್ರಿ, 98 ಡಿಗ್ರಿ, 175 ಡಿಗ್ರಿ, 160 ಡಿಗ್ರಿ, 103 ಡಿಗ್ರಿ. ಇದನ್ನು ಉದಾಹರಣೆಯಾಗಿ ನಾವು ತಗೊಳ್ಬೋದು. ಇಲ್ಲಿ ಕೊಟ್ಟಿರುವ ಕೋನಗಳನ್ನು, ಕೋನಮಾಪಕಗಳನ್ನು ಉಪಯೋಗಿಸಿ ಅಳತೆ ಮಾಡಿ ಅಳತೆಗಳನ್ನು ಬರೆಯಿರಿ. ಇಲ್ಲಿ ಕೋನಮಾಪಕದ ಸಹಾಯದಿಂದ ಇವುಗಳನ್ನು ಅಳೆದಿದ್ದೇನೆ ಮಕ್ಕಳೇ. A1 45 ಡಿಗ್ರಿ ಇದೆ, B1 120 ಡಿಗ್ರಿ ಇದೆ, C1 90 ಡಿಗ್ರಿ ಇದೆ, D1 60 ಡಿಗ್ರಿ ಇದೆ. ಅದರಲ್ಲೂ ಮಕ್ಕಳೇ ಇಲ್ಲಿ ತೋರ್ತಾ ಇರುವಂತಹ ಇದು 135 ಡಿಗ್ರಿ ಇದೆ. ಇನ್ನು ಇಲ್ಲಿರುವಂತಹ ಕೋನದ ಅಳತೆ 86 ಡಿಗ್ರಿ ಇದೆ.
ಐದನೇದು, ಯಾವ ಕೋನದ ಅಳತೆ ದೊಡ್ಡದು? ಮೊದಲು ಅಂದಾಜಿಸಿ ನಂತರ ಅಳತೆ ಮಾಡಿ. ನೋಡಿ, ಇಲ್ಲಿ ಕಣ್ಣಳತೆಯಲ್ಲಿ ನಮಗೆ ಗೊತ್ತಾಗುತ್ತೆ ಬಿನ ಅಳತೆ ದೊಡ್ಡದಿದೆ. ಯಾಕೆಂದರೆ ಎನ ಅಳತೆ 40 ಡಿಗ್ರಿ ಇದೆ, ಬಿಯ ಅಳತೆ 68 ಡಿಗ್ರಿ ಇದೆ. 6th ಒನ್ ನೋಡಿ, ಈ ಎರಡೂ ಕೋನಗಳಲ್ಲಿ ಯಾವುದರ ಅಳತೆ ದೊಡ್ಡದು? ಅಂದಾಜಿಸಿ ನಂತರ ಅಳತೆ ಮಾಡಿ ಖಚಿತಪಡಿಸಿಕೊಳ್ಳಿ. 40 ಡಿಗ್ರಿ ಸಿಗುತ್ತೆ, ಇನ್ನೊಂದು 68 ಡಿಗ್ರಿ ಸಿಗುತ್ತೆ. ಬಿಟ್ಟ ಸ್ಥಳ ಭಾಗಗಳನ್ನು ಲಘು, ವಿಶಾಲ, ಲಂಬ ಮತ್ತು ಸರಳ ಕೋನಗಳಿಂದ ತುಂಬಿ. ಒಂದು ಕೋನದ ಅಳತೆಯು 90 ಡಿಗ್ರಿಗಿಂತ ಕಡಿಮೆಯಾಗಿದ್ದರೆ ಅದು ಲಘು ಕೋನವಾಗಿರುತ್ತದೆ. ಒಂದು ಕೋನದ ಅಳತೆಯು 90 ಡಿಗ್ರಿಗಿಂತ ಹೆಚ್ಚಾಗಿದ್ದರೆ ಅದು ವಿಶಾಲ ಕೋನವಾಗಿರುತ್ತದೆ. ಎರಡು ಲಂಬ ಕೋನಗಳ ಅಳತೆಗಳ ಮೊತ್ತವು ಸಮನಾಗಿರುವ ಕೋನ ಸರಳ ಕೋನ. ಯಾಕೆಂದರೆ ಸರಳ ಕೋನ 180 ಡಿಗ್ರಿ ಇರುತ್ತೆ, ಅಂದರೆ ಎರಡು ಲಂಬ ಕೋನಗಳ ಅಳತೆ ಸರಳ ಕೋನ ಸಿಗತ್ತೆ. ಎರಡು ಕೋನಗಳ ಅಳತೆಗಳ ಮೊತ್ತವು ಲಂಬ ಕೋನದ ಅಳತೆಯಾದರೆ ಆಗ ಅವುಗಳ ಪ್ರತಿ ಕೋನವು ಏನಾಗಿರುತ್ತೆ ಮಕ್ಕಳೇ? ಲಘು ಕೋನವಾಗಿರುತ್ತದೆ. 45 ಡಿಗ್ರಿ ಇದೆ, ಇನ್ನೊಂದು ಕೂಡ 45 ಡಿಗ್ರಿ ಇದೆ ಅಂತ ತಿಳ್ಕೊಳ್ಳಿ. ಕೋನಗಳನ್ನು ಕೂಡಿದಾಗ ನಮಗೆ ಲಂಬ ಕೋನ ಸಿಗತ್ತೆ, 90 ಡಿಗ್ರಿ ಸಿಗತ್ತೆ. ಹಾಗಾಗಿ ಇವುಗಳು ಯಾವ ಕೋನ ಆಗಿರುತ್ತೆ? ಲಘು ಕೋನ. ಎರಡು ಕೋನಗಳ ಅಳತೆಗಳ ಮೊತ್ತವು ಸರಳ ಕೋನದ ಅಳತೆಯಾದರೆ ಮತ್ತು ಅವುಗಳಲ್ಲಿ ಒಂದು ಲಘು ಕೋನವಾದರೆ ಇನ್ನೊಂದು ವಿಶಾಲ ಕೋನ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 120 ಡಿಗ್ರಿ ಇದೆ, 180 ಡಿಗ್ರಿಯಲ್ಲಿ 120 ಡಿಗ್ರಿಯನ್ನು ಕಳೆದಾಗ 60 ಡಿಗ್ರಿ ಸಿಗುತ್ತೆ. ಈ 60 ಡಿಗ್ರಿ ಅನ್ನೋದು ಒಂದು ಲಘು ಕೋನ ಆದರೆ ಮಕ್ಕಳೇ 120 ಡಿಗ್ರಿ ಅನ್ನೋದು ಒಂದು ವಿಶಾಲ ಕೋನ ಆಗಿರುತ್ತೆ. 8ನೇದು, ಪ್ರತಿ ಚಿತ್ರದಲ್ಲಿ ತೋರಿಸಿರುವಂತೆ ಕೋನಗಳ ಅಳತೆ ಕಂಡುಹಿಡಿಯಿರಿ. ಮೊದಲು ನಿಮ್ಮ ಕಣ್ಣುಗಳಿಂದ ಅಂದಾಜಿಸಿ ನಂತರ ಸರಿಯಾದ ಅಳತೆಯನ್ನು ಕೋನಮಾಪಕದ ಸಹಾಯದಿಂದ ಕಂಡುಹಿಡಿಯಿರಿ. ಇಲ್ಲಿ ಅಳತೆಗಳನ್ನು ಕಂಡುಹಿಡಿದಾಯಿತು ಮಕ್ಕಳೇ. ಮೊದಲನೇದು 40 ಡಿಗ್ರಿ, ಎರಡನೇದು 130 ಡಿಗ್ರಿ, ಮೂರನೇದು 65 ಡಿಗ್ರಿ, ನಾಲ್ಕನೇದು 135 ಡಿಗ್ರಿ ಇದೆ. 10ನೇದು, ಪ್ರತಿ ಚಿತ್ರದಲ್ಲಿ ಗಡಿಯಾರದಲ್ಲಿ ಕೊಟ್ಟಿರುವ ಮುಳ್ಳುಗಳ ನಡುವೆ ಅಳತೆಯನ್ನು ಕಂಡುಹಿಡಿಯಿರಿ. ಮೊದಲನೇದು 90 ಡಿಗ್ರಿ ಇದೆ, ಎರಡನೇದು 30, ಮೂರನೇದು 180 ಡಿಗ್ರಿ ಇದೆ. ಕೊಟ್ಟಿರುವ ಚಿತ್ರದಲ್ಲಿ ಕೋನದ ಅಳತೆಯು 30 ಡಿಗ್ರಿ ಇದೆ. ಇಲ್ಲಿ 30 ಡಿಗ್ರಿ ಇದೆಯಂತೆ. ಚಿತ್ರವನ್ನು ಭೂತ ಕನ್ನಡಿಯಲ್ಲಿ ನೋಡಿ. ಈಗ ಕೋನವು ದೊಡ್ಡದಾಗುತ್ತದೆ. ನೋಡಿ, ಇದೇ ಚಿತ್ರವನ್ನು ನಾವು ಯಾವುದೇ ಭೂತ ಕನ್ನಡಿಯಲ್ಲಿ ನೋಡಿದಾಗ ಚಿತ್ರ ಇದೇ ಇರುತ್ತೆ ಮಕ್ಕಳೇ, ಆದರೆ ಇದೇ ಚಿತ್ರ ದೊಡ್ಡದಾಗಿ ತೋರುತ್ತೆ ಹೊರತು ಚಿತ್ರದ ಅಳತೆಯಲ್ಲಿ ಯಾವುದೇ ಬದಲಾವಣೆಗಳಾಗುವುದಿಲ್ಲ. ಹಾಗಾಗಿ ಕೋನಗಳ ಅಳತೆಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಪ್ರತಿ ಕೋನದ ಅಳತೆಯನ್ನು ಮಾಡಿ ವರ್ಗೀಕರಿಸಿ. AOB 40 ಡಿಗ್ರಿ ಇದೆ, ಅಂದರೆ ಲಘು ಕೋನ. ಇನ್ನು AOC ಇದೆ ಅಲ್ವಾ, ಇದು 40 ಮತ್ತು 85, ಇದನ್ನು ಕೂಡಿದಾಗ 125 ಡಿಗ್ರಿ ಸಿಗುತ್ತೆ. ಹಾಗಾಗಿ ಇದೊಂದು ವಿಶಾಲ ಕೋನ. ನೆಕ್ಸ್ಟು BOC ಇದೆ, BOC ಸಮ 85 ಡಿಗ್ರಿ, ಇದು ಲಘು ಕೋನ. ಇನ್ನು DOC ಸಮ 95 ಡಿಗ್ರಿ ಇದೆ, ಹಾಗಾಗಿ ಇದು ವಿಶಾಲ ಕೋನ. ಇನ್ನು DOA 140 ಡಿಗ್ರಿ ಇದೆ, ಹಾಗಾಗಿ ಇದೊಂದು ವಿಶಾಲ ಕೋನ. ಇನ್ನು DOB ಸಮ 180 ಡಿಗ್ರಿ ಇದೆ, ಹಾಗಾಗಿ ಇದು ಸರಳ ಕೋನ. ಅಭ್ಯಾಸ 5.4ರ ಅಭ್ಯಾಸ ಲೆಕ್ಕಗಳು. ಇವಾಗ 5.5 ನೋಡುವ. ಈ ಕೆಳಗಿನವುಗಳಲ್ಲಿ ಯಾವುವು ಲಂಬ ರೇಖೆಗಳಿಗೆ ಮಾದರಿಗಳಾಗಿವೆ? ಇಲ್ಲಿ ಲ್ಯಾಪ್ಟಾಪ್ನ ಪಾರ್ಶ್ವ ಅಂಚುಗಳು. ನೋಡಿ, ಇದೊಂದು ಲ್ಯಾಪ್ಟಾಪ್ ಆದ್ರ ಮಕ್ಕಳೇ, ಈ ಲ್ಯಾಪ್ಟಾಪ್ನ ಪಾರ್ಶ್ವ ಅಂಚುಗಳು ಲಂಬಕೋನವಾಗಿರುತ್ತೆ ಅಲ್ವಾ, ಹಾಗಾಗಿ ಲಂಬಕೋನ ರೇಖೆಗಳು ಇದೆ. ಇನ್ನು ರೈಲ್ವೆ ಹಳಿಗಳು, ಇದೊಂದು ರೈಲ್ವೆ ಹಳಿ ಅಂತ ತಿಳ್ಕೊಳ್ಳಿ. ಈ ರೈಲ್ವೆ ಹಳಿಗಳ ನಡುವೆ ಇರುವಂತಹ ಕೋನಗಳು ನಿಮಗಿಲ್ಲಿ ವಿಶಾಲ ಮತ್ತು ಲಘು ಕೋನಗಳು ಸಿಗ್ತವೆ ಹೊರತು ಲಂಬಕೋನಗಳು ಸಿಗುವುದಿಲ್ಲ, ಹಾಗಾಗಿ ಇದು ಇಲ್ಲ. C1 ನೋಡಿ, ಅಕ್ಷರದ L ಅನ್ನು ರಚಿಸುವಾಗ ರೇಖಾಖಂಡಗಳು ಇದೆ ಅಲ್ವಾ? ಹೌದು. ನೆಕ್ಸ್ಟು ಈ ರೇಖಾಖಂಡಗಳ ನಡುವೆ ನಮಗೇನು ಸಿಗತ್ತೆ? ಇಲ್ಲಿ ಲಂಬರೇಖೆ ಸಿಗತ್ತೆ. D1 ನೋಡಿ, V ಅಕ್ಷರದಲ್ಲಿನ ರೇಖಾಖಂಡಗಳು. V ಹೀಗಿದೆ, V ಅಲ್ಲಿ ನಮಗೆ ಲಂಬ ರೇಖೆಗಳು ಸಿಗುವುದಿಲ್ಲ. ಇಲ್ಲಿ PQ ಮತ್ತು XYಗಳು ಏನಲ್ಲಿ ಛೇದಿಸುತ್ತದೆ. PAYನ ಕೋನದ ಅಳತೆ ಎಷ್ಟು? 90 ಡಿಗ್ರಿ ಸಿಗತ್ತೆ ಅಲ್ವಾ? ಇಲ್ಲಿ ನೋಡಿ, ಕಣ್ಣಳತೆಯಲ್ಲಿ ನಾವು ಹೇಳ್ಬೋದು 90 ಡಿಗ್ರಿ ಇದೆ. ನಿಮ್ಮ ಅಳತೆ ಪೆಟ್ಟಿಗೆಯಲ್ಲಿ ಎರಡು ಮುಮ್ಮೂಲೆ ಪಟ್ಟಿ ಅಂದರೆ ತ್ರಿಕೋನ ಪಟ್ಟಿಗಳಿವೆ, ಸೆಟ್ ಸ್ಕ್ವೇರ್ಸ್ ಅಂತ ಹೇಳ್ತೇವೆ. ಪ್ರತಿ ಮೂಲೆಯಲ್ಲಿ ಏರ್ಪಟ್ಟ ಕೋನದ ಅಳತೆ ಎಷ್ಟು? ಯಾವುದಾದ್ರೂ ಕೋನದ ಅಳತೆ ಸಾಮಾನ್ಯವಾಗಿದೆಯೇ ಪರೀಕ್ಷಿಸಿ. ಇದನ್ನು ನೀವು ಬಾಕ್ಸಲ್ಲಿರುವಂಥ ಮುಮ್ಮೂಲೆ ಮಟ್ಟ ಇದನ್ನು ಬಳಸ್ಕೊಂಡು ನೋಡ್ಬೇಕು ಮಕ್ಕಳೇ. 4ನೇದು, ಚಿತ್ರವನ್ನು ಗಮನಿಸಿ. L ರೇಖೆಯು M ರೇಖೆಗೆ ಲಂಬವಾಗಿದೆ. ನೋಡಿ, ಇಲ್ಲಿರುವಂಥ L ರೇಖೆಗೆ M ರೇಖೆಯು ಲಂಬವಾಗಿದೆ. ಹಾಗಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವ. CE ಮತ್ತು EG ಸಮವಾಗಿದೆಯೇ? ನೋಡಿ, C ಮತ್ತು E, ಇನ್ನು E ಮತ್ತು G ಸಮವಾಗಿದೆಯೇ? ಹೌದಲ್ವಾ? ಸಮವಾಗಿದೆ. ಏಕೆಂದರೆ CE ಇನ್ನೊಂದು EGಗಳು ಒಂದೇ ಅಂತರದಲ್ಲಿವೆ, ಹಾಗಾಗಿ ಇವುಗಳು ಒಂದಕ್ಕೊಂದು ಸಮವಾಗಿದೆ. ಇನ್ನು PE ಮತ್ತು CGಯನ್ನು ಅರ್ಧಿಸುತ್ತದೆಯೇ? ನೋಡಿ, ಈ PE ಎನ್ನುವಂತಹ ಈ ರೇಖೆಯು CG ಎನ್ನುವಂತಹ ಈ ರೇಖೆಯನ್ನು ಅರ್ಧಿಸುತ್ತದೆಯೇ? ತುಂಡರಿಸ್ತಾ ಇದೆಯೇ? ಹೌದು. PEಯು ಲಂಬಾರ್ಧಕವಾಗಿರುವ ಯಾವುದಾದರೂ ಎರಡು ರೇಖಾಖಂಡಗಳನ್ನು ಗುರುತಿಸಿ. ಇಲ್ಲಿ PEಗೆ ಲಂಬಾರ್ಧಕವಾದ ರೇಖಾಖಂಡ ಯಾವುದಂದ್ರೆ ಮಕ್ಕಳೇ, BH ಎನ್ನುವುದು ಒಂದು ರೇಖಾಖಂಡವಾಗಿದೆ. ಇವುಗಳು ಸರಿಯೇ? ನೋಡಿ, AC
ಎಫ್ ಜಿಗಿಂತ ದೊಡ್ಡದಾಗಿದೆಯಂತೆ. ಹೌದಲ್ವಾ? ಇಲ್ಲಿ ನೋಡಿ, ಎಫ್ ಜಿ ಅನ್ನೋದು ಅವುಗಳ ಅಳತೆಗಿಂತ ಎ ಸಿ ಎನ್ನುವುದರ ಅಳತೆ ದೊಡ್ಡದು. ಹಾಗಾಗಿ ಸರಿ. ಇನ್ನು ಸಿ ಡಿ ಮತ್ತು ಜಿ ಹೆಚ್ ಇವುಗಳು ಸಮವಾಗಿದೆಯಂತೆ. ನೋಡಿ, ಸಿ ಡಿನ ಅಂತರ ಇಷ್ಟೇ ಇದೆ, ಇನ್ನು ಜಿ ಹೆಚ್ನ ಅಂತರವೂ ಇಷ್ಟೇ ಇದೆ. ಹಾಗಾಗಿ ಇವುಗಳು ಒಂದಕ್ಕೊಂದು ಸಮವಾಗಿದೆ. ಬಿ ಸಿ ಎನ್ನುವುದು ಇ ಹೆಚ್ಗಿಂತನೂ ಚಿಕ್ಕದಂತೆ. ಹೌದಲ್ವಾ? ಇ ಹೆಚ್ ಎನ್ನುವುದು ದೊಡ್ಡದು, ಬಿ ಸಿ ಎನ್ನುವುದು ಚಿಕ್ಕದು. ಇದಿಷ್ಟು ಅಭ್ಯಾಸ 5.5ರ ಅಭ್ಯಾಸ ಲೆಕ್ಕಗಳು.